ಹಲೋ ನಮಸ್ಕಾರ ರೀ ಎಲ್ಲರಿಗೂ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಇರತ್ ಚಾನಲ್ಗೆ ಸ್ವಾಗತ ರೀ. ನಾನಿವತ್ತು ಒಂದು ಮಸ್ತಾಗಿರುವಂಥ ಚಟ್ನಿ ಪುಡಿನ ತೋರಿಸ್ಕೊಡ್ತೀನಿ. ಈ ಚಟ್ನಿ ಪುಡಿ ಒಂದು ಮನೆಯಲ್ಲಿದ್ದರೆ ಸಾಕ್ರಿ, ನೀವು ಆಲ್ ಟೈಮು ಮೊಸರಿಗೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಏನಾದರೂ ಉಪ್ಪಿಟ್ಟು ಆ ಥರ ಮಾಡಿದಾಗ ಅದಕ್ಕೂ ಹಾಕ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನೋಡ್ರಿ. ನಾ ಮೊದಲಿಗೆ ಒಂದೇ ಕಪ್ ಅಳತೆ ತೊಗೊಂಡಿದ್ದೀನಿ. ಆ ಕಪ್ ಅಳತೆಯಿಂದನೂ ಎಲ್ಲನೂ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡ್ರಿ ನಾನು ಈ ಕಪ್ ಅಳತೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನಿಮ್ಮ ಮನೇಲಿ ಯಾವುದಿರುತ್ತೆ ಲೋಟ ಇದ್ದರೆ ಲೋಟದ ಅಳತೆ ತೊಗೊಂಡು ಹಾಕ್ಕೋಬೋದು. ಮೊದಲಿಗೆ ಒಂದು ಕಪ್ಪು ನಾನು ಕಡಲೆಬೇಳೆನ ತೊಗೊಂಡು ಬಾಣಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡ್ರಿ. ಇನ್ನೊಂದು ಏನಂದರೆ ನಾನು ಎಲ್ಲನೂ ಬೇರೆ ಬೇರೆನೇ ಹುರ್ಕೋತಾ ಇದ್ದೀನಿ ರೀ. ನೆಕ್ಸ್ಟ್ ನಾನು ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಉದ್ದಿನ ಬೇಳೆನ ತೊಗೊಂಡು ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಲ್ಲನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಅದನ್ನು ಹುರ್ಕೋಬೇಕು. ಯಾಕೆ ಬೇರೆ ಬೇರೆ ಹುರ್ಕೋತೀನಿ ಅಂದರೆ ಈ ಕಡಲೆಬೇಳೆ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಲೇಟಾಗಿ ಉರಿಯುತ್ತೆ. ಉದ್ದಿನ ಬೇಳೆ ಇದೆಲ್ಲ ಬೇಗ ಬೇಗ ಉರಿಯುತ್ತೆ. ಆಮ್ಯಾಗ ಕೆಲವೊಂದು ಚೆನ್ನಾಗಿ ಉರಿಯುತ್ತೆ, ಕೆಲವೊಂದು ಉರಿಯಲ್ಲ. ಹಂಗಾಗಿ ಕೆಲವೊಂದು ಹೊತ್ತೋಗ್ಬಿಡುತ್ತೆ. ಹಂಗಾದರೆ ಚಟ್ನಿ ಪುಡಿ ಚೆನ್ನಾಗಿರಲ್ಲ ಅಂಥೇಳಿ ಎಲ್ಲನೂ ಸಪ್ರೇಟಾಗಿ ನಾನು ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾವೇನು ಸಾಂಬಾರು ಮಾಡ್ತೀವಲ್ರಿ ಶಿವ್ಲಿಂಗ ಬೇಳೆ ಅದನ್ನು ಕೂಡ ಒಂದು ಕಪ್ ತೊಗೊಂಡು ಅದು ಕೂಡ ಹಾಕ್ಕೊಂಡು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ನೀವು ಚಟ್ನಿ ಪುಡಿಲಿ ಕೊನೆವರೆಗೂ ನೋಡಿ, ಯಾಕಂದರೆ ಲಾಸ್ಟಲ್ಲಿ ರುಬ್ಬುವಾಗ ಒಂದು ಸ್ವಲ್ಪ ಬೇರೆ ಐಟಮ್ಸ್ ಹಾಕ್ತೀನಿ. ನೀವು ಬರೀ ಐಟಮ್ಸ್ ನೋಡ್ಕೊಂಬಿಟ್ಟು ನೀವು ಮನೇಲಿ ಮಾಡಿಬಿಟ್ಟು ಚೆನ್ನಾಗಿ ಬರಲ್ಲ, ಅರ್ಧಂಬರ್ಧ ನೋಡಿಬಿಟ್ಟು. ಹಂಗಾಗಿ ವಿಡಿಯೋ ಫುಲ್ ನೋಡಿಬಿಟ್ಟು ಏನೇನು ಐಟಮ್ಸ್ ಹಾಕ್ತೀನಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಬಿಟ್ಟು ಆಮೇಲೆ ಮಾಡಿ ಚೆನ್ನಾಗಿ ಬರುತ್ತೆ ಮನೇಲಿ. ನೆಕ್ಸ್ಟ್ ನಾನು ಅದೇ ಸೇಮ್ ಕಪ್ ಅಳತೆಯಲ್ಲಿ ಸ್ವಲ್ಪ ಇದು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ. 4 ಬೇಳೆನ ಹಾಕ್ಕೋತಾ ಇದ್ದೀನಿ ರೀ ಇಲ್ಲಿ. ಕಡಲೆಬೇಳೆ, ಉದ್ದಿನಬೇಳೆ, ಹೆಸ್ರುಬೇಳೆ, ಶಿವ್ಲಿಂಗ ಬೇಳೆ 4 ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು 12 ಖಾರದ ಮೆಣಸಿನ್ಕಾಯಿ, ಒಂದು 12 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಣಲೆಯಲ್ಲಿ ಹುರ್ಕೋಬೇಕು ನೋಡಿರಿ. ಇದು ಒಂದು ಚಟ್ನಿ ಪುಡಿ ಮನೆಯಲ್ಲಿ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ. ನಿಮ್ಗೆ ಯಾವಾಗಾನ ಬೇಸರ ಆದಾಗ ಹಾಕ್ಕೊಂಡು ತಿನ್ನೋಕೆ ಎಲ್ಲ ಚೆನ್ನಾಗಿರುತ್ತೆ ರೀ, ಟೇಸ್ಟ್ ಕೂಡ. ನಾನು ಹಂಗೇ ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಜೀರಿಗೆನ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನೇನು ಕಪ್ ತೋರಿಸಿದ್ನಲ್ಲ ರೀ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ಕಾಯಿ ತುರಿನ ಹುರ್ಕೋತಾ ಇದ್ದೀನಿ. ಇನ್ನೊಂದು ಏನಂದರೆ ನೋಡಿರಿ, ಕಾಯಿ ತುರಿನ ಹುರ್ಕೋ ಟೈಮಲ್ಲಿ ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋರಿ, ಯಾಕಂದರೆ ಅದು ಬೇಗ ಹೊತ್ತೋಗ್ಬಿಡುತ್ತೆ. ನೆಕ್ಸ್ಟ್ ಅದೇ ರೀತಿ ರೀ ಅದೆಲ್ಲ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ 3 ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ಎಲ್ಲ ಹುರಿದಿದ್ನಲ್ರಿ ಕಾಳು ಒಟ್ಟಿಗೆ ಹಾಕ್ಬಿಟ್ಟು ತಣ್ಣಗೆ ಹಾಕ್ಬಿಟ್ಟೆ. ಅದನ್ನು ಇವಾಗ ಇಲ್ಲಿ ನೋಡ್ಬೋದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಹೋಗಿ ಒಂದು ಸರಿ ಗಿರ್ ಅನ್ಸ್ಕೊಂಬರೋಣ. ಮಿಕ್ಸಿಗೆ ಹಾಕುವಾಗೂ ಅಷ್ಟೇ ಫಸ್ಟು ನಾನೇನು ಹುರಿದಿದ್ನಲ್ಲ ಕಾಳು ಮತ್ತು ಮೆಣಸಿನ್ಕಾಯಿ ಇದೆರಡು ಮಾತ್ರ ಫಸ್ಟು ಒಂದು ಅರ್ಧ ಭಾಗದಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡ್ಬೋದು. ಒಂದು ಅರ್ಧ ಭಾಗದಷ್ಟು ಮಿಕ್ಸಿ ಮಾಡ್ಕೊಂಬಂದಿದ್ದು. ಈಗ ನಾವೇನು ಹುರ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನಾನೇನು ಹುರಿದಿದ್ನಲ್ಲ ಕೊಬ್ಬರಿನೂ ಹಾಕ್ಕೋತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕ್ರಿ, ಒಂದು ಚೂರು. ಬಟ್ ಬೆಲ್ಲ ಇದು ಕ್ಲಿಪ್ಪು ಮಿಸ್ ಆಗಿದೆ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಉಪ್ಪು ನೋಡ್ಬಿಟ್ಟು ಹಾಕೋರಿ, ಆಮೇಲೆ ಹೆಚ್ಚಿಗೆ ಆದರೆ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಚಟ್ನಿ ಪುಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡ್ಕೊಳ್ಳಿ. ನಿಮ್ಗೆ ಹಿಂಗೆ ತಿನ್ನೋಕೆ ಇಷ್ಟ ಆಗಿಲ್ಲ ಚಟ್ನಿ ಪುಡಿ ಅಂದ್ರೂ ನೀವು ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ನೋಡಿರಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ತಿರ್ಗಾ ಈ ಚಟ್ನಿ ಪುಡಿನ ಒಂದು 5-6 ಸ್ಪೂನ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಆ ಥರನೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸಿಂಪಲ್ ರೆಸಿಪೀಸು ನಾನು ತೋರಿಸ್ತಾ ಇದ್ದೀನಿ. ಆದಷ್ಟು ಮರೀದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಡೈಲಿ ವಾಚ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.